ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ, ಈಗ ನಾವು ಕೃಷ್ಣಾ ನದಿ ಒಳಗೆ ಇಲ್ಲಿ ಹುಲುಬಾಳಿ ಗ್ರಾಮದೊಳಗೆ ನಮ್ಮ ತೋಟದಲ್ಲಿ ಇದ್ದೀವಿ. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂದ್ರೆ, ಬೇಸಿಗೆ ಒಳಗೆ ನೀರು ಕುಡಂದ್ರೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದವ್ರು ಕುಡ್ದಲ್ಲ. ಇವತ್ತು ಮಳೆ ಹೆಚ್ಚಾಗಿ ಬಿಟ್ಟಾರು, ಅದಕ್ಕೆ ಮಳೆನೂ ಪ್ರವಾಹವೂ ಹೆಚ್ಚ ಅಥವಾ ಮಳೆನೂ ಹೆಚ್ಚ. ಈ ಕಾರಣಕ್ಕಾಗಿ ನಮ್ಮ ರೈತರ ಜನ್ಮ ಈ ಥರ ಜನಸಾಮಾನ್ಯರದ ಇಡೀ ಹುಲಗಬಾಳಿ ಮತ್ತು ಸಬ್ಸಾಗರ, ಇಂಗಳಗಾಂವ್, ದರೂರು, ತೀರ್ಥ, ಸಬ್ಸಾಗರ, ಕೌಟಕೊಪ್ಪ, ಸೇಗುಣಸಿ, ಅವರು ಕೂಡ PK ನಾಗನೂರ, ಈ ನದಿ ದಂಡಿ ಗ್ರಾಮಗಳ ಎಲ್ಲ ಸಮಸ್ಯೆ ಈ ಥರ ಏನಾಗೈತಪ್ಪ ಅಂದ್ರೆ, ಈಗ ಸದ್ಯ ನಮ್ಮ ರೈತರಿಗೆ ದೊಡ್ಡ ನೋವಿನ ಸಂಗತಿ. ಈಗ ಪ್ರವಾಹ ಬಂದೈತಿ. ಈಗ ಎದ್ದು ಹೋಗ್ಬೇಕಂದ್ರೆ ಈ ದನ ಕರುಗಳನ್ನು ತಗೊಂಡು ಅತ್ರನ್ನೆಲ್ಲ ಇಂಥ ಮಳೆ ಒಳಗೆ ಎಲ್ಲಿ ಆಸರಿರಂಗಿಲ್ಲ. ದನ ಹೆಂಗೆ ನಿಂದಿರಬೇಕು, ಮನುಷ್ಯ ಹೆಂಗೆ ನಿಂದಿರಬೇಕು, ಅದಕ್ಕೆ ನಮಗೆ ತಕ್ಷಣ ತಾಲೂಕು ಆಡಳಿತ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ ಕೂಡಿಕೊಂಡ ಈ ಪ್ರವಾಹ ಹಿನ್ನೀರಿನ ಗ್ರಾಮಗಳಿಗೆ ಶಾಶ್ವತವಾದ ಜಾಗ ತೋರಿಸ್ಬೇಕು. ಅವಕ್ಕೆ ಜಾಗ ತೋರಿಸ್ರೆ ಪ್ರತಿ ವರ್ಷ 10 ವರ್ಷ ಅಂತ ನಡೆದೈತಿ ಈ ಥರ ಪರಿಸ್ಥಿತಿ. ಅದಕ್ಕೆ ಪ್ರತಿ ವರ್ಷ ಈ ಥರ ಸಮಸ್ಯೆ ಆಗೋಕ್ಕಿಂತಲೂ ಪಟ್ನ ಹೊಳಿ ಬಂದ್ರೆ ಅಲ್ಲಿ ಆಸರಿಗೋಗಿ ದನ ಕರುಗಳು ಕಟ್ಕೊಂಡು ಮನುಷ್ಯರು ಅಲ್ಲಿ ನಿಲ್ಲುವಂಥ ಸಾಧ್ಯಕತಿ. ಈಗ ತಾಲೂಕು ಆಡಳಿತ ಬಂದ ನಡೀರಿಪ್ಪ ಹೊರಗೆ ಒಯ್ತೀರಿ, ಆದ್ರೆ ಮಳೆ ಒಳಗೆ ಎಲ್ಲಿ ನಿಲ್ಲೋದು, ದನ ಎಲ್ಲಿ ಕಟ್ಟೋದು, ಅವಕ್ಕೆ ಮೇವು ಏನು ಹಾಕೋದು, ಇಂಥ ಪರಿಸ್ಥಿತಿ ಐತಿ ನಮ್ಮ ಅಥಣಿ ತಾಲೂಕು ರೈತರದ. ತಕ್ಷಣ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ನಮಗೆ ಈಗ ಗಂಜಿ ಕೇಂದ್ರ ತೆಗಿಬೇಕು, ಮೇವಿನ ವ್ಯವಸ್ಥೆ ಮೊದಲು ಮಾಡ್ಬೇಕು. ಕಣಿಕೆದ ತರಿಸಿ ಮೇವಿನ ವ್ಯವಸ್ಥೆ ತಕ್ಷಣ ನಾಳಿಂದ. ಈಗ ಪ್ರವಾಹ ಬಂದೈತಿ, ಎಲ್ಲ ಜನ ಹೊರಗೆ ಹೊಂಟಾರು. ಅದಕ್ಕೆ ಎಲ್ಲ ರೈತ ಅಂತಮ್ಮರು ಎಲ್ಲರೂ ಈಗ ಹೊರಗೆ ಹೊಂಟ ಇದೀವು. ಆದ ಕಾರಣ ಈಗ ತಕ್ಷಣ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಗೋಶಾಲೆ ಎಲ್ಲಿ ತೆಗಿತಿರಲ್ಲ ಅಲ್ಲಿ ಮೇವಿನ ವ್ಯವಸ್ಥೆ ಮಾಡಬೇಕು. ಮತ್ತು ಅವರಿಗೆ ಆ ದನ ಕರುಗಳಿಗೆ ನಿಂದಿರುವಂಥ ಮ್ಯಾಲ ಮಳೆ ಐತಿ, ಅದಕ್ಕೆ ನಿಂದಿರುವಂಥ ಆಸರ ವ್ಯವಸ್ಥೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳೋಕ್ಕೆ ಇಷ್ಟಪಡ್ತೇನೆ. ಮಾಡದೇ ಇದ್ರೆ ಈ ಜನ ಬುಗುಲ್ ಎದ್ರೆ ಭಾಳ ಕೆಟ್ಟ. ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಿಭಾಯಿಸೋದು ಕಠಿಣ ಆಕತಿ. ಪರಿಸ್ಥಿತಿ ಗಂಭೀರ ಐತಿ. ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಇದನ್ನು ಸರಿಯಾಗಿ ಜನರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.